ಫನ್ನಿ ಇನ್ಸಿಡೆಂಟ್ ಬಗ್ಗೆ ಏನಾದ್ರು ನಿಮ್ಮ ಸಿನಿಮಾ ಬಗ್ಗೆ ಹೇಳ್ತೀರಾ? ನಾವು ಕಂಠೀರವ ಸ್ಟುಡಿಯೋದಲ್ಲಿ ಶೂಟ್ ಮಾಡ್ತಾ ಇದ್ವಿ. ತುಂಬಾ ದೊಡ್ಡ ಸೀನ್ ಆಕ್ಚುಲಿ, ಯಾಕಂದ್ರೆ 4 ಗೋಡೆ ಮಧ್ಯದೊಳಗಡೆ ಹ್ಯಾಂಡ್ ಹೆಲ್ಡ್ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ವಿ. ಕ್ಯಾಮ್ರಾಮನ್, ಫೋಕಸ್ ಫುಲ್ಲರ್ ಮತ್ತೆ ಹೆಲ್ಪರ್ ಕೂಡ ಇದ್ರು. ಸೊ ಹೀರೋಗೆ ಹೊಡಿಬೇಕು, ಅದೊಂದು 9 ರಿಂದ 11 ನಿಮಿಷ ಬರೋದು. ಯಾಕಂದ್ರೆ ಫಾಲೋ ಶಾಟ್ ಅಂತ ಅನ್ಕೊಂಡು ನಾವು ಅವ್ರನ್ನೇ ಟ್ರ್ಯಾಕ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ಹೆಂಗ್ ಅಟ್ಟಿಸ್ಕೊಂಡು ಹೊಡಿತೀವೋ ಆ ತರ. ಏನಾಯ್ತು ಅಂತಂದ್ರೆ 9-10 ನಿಮಿಷಕ್ಕೆ ಬರ್ತಿದಂಗೆನೆ ನೀರ್ ಹರಿಸ್ಬೇಕಾರೆ ಕ್ಯಾಮ್ರಾ ಮೇಲೆ ನೀರು ಬಿತ್ತು ಅಂತ ಅಂದ್ಬಿಟ್ಟು ನಾವು ಇನ್ನೊಂದು ಟೆಕ್ ಹೋಗೋಣ ಅಂದ್ಬಿಟ್ಟು ಬ್ರೇಕ್ ತಗೊಂಡು ಇನ್ನೊಂದು ಟೆಕ್ ಹೋದ್ವಿ. ಅವಾಗ ಪಾಕೆಟ್ ಒಳಗಡೆ ಹೀರೋ ಪ್ಯಾಂಟ್ ತೆಗಿತಾರೆ. ಅವಾಗ ಬಿಲ್ ಪತ್ರೆ ಕಲ್ಸಕ್ರ ಸಿಗುತ್ತೆ, ಸರಿನಾ? ನೆಕ್ಸ್ಟ್ ಟೇಕ್ಗೆ ತಿರ್ಗಾ ಫಸ್ಟ್ ಇಂದ ಶೂಟ್ ಮಾಡ್ಬೇಕಾರೆ ಈ 9 ನಿಮಿಷದ ಪ್ರೋಸೆಸ್ ಇತ್ತಲ್ಲ, ಅವಾಗ ಶೂಟ್ ಮಾಡ್ತಾ ಇದೀವಿ. ನಮ್ಮ ಆಕ್ಟರ್ ಮಹೇಶ್ ಅನ್ನ ಅಂತ ಅಂದ್ಬಿಟ್ಟು ಜೇಬೊಳಗೆಲ್ಲ ಕೈ ಹಾಕ್ಬಿಟ್ಟು ತೆಗಿತಾರೆ. ಸರ್ ಇಲ್ಲಿ ನೋಡಿ ಸರ್, ಯಾಕಂದ್ರೆ ಫೋಕಸ್ ಮಾಡ್ತೀವಿ ಅದಕ್ಕೆ ಬಿಲ್ ಪತ್ರೆ ಮತ್ತೆ ಕಲ್ಸಕ್ರೆಗೆ. ಇಲ್ಲಿ ನೋಡಿ ಸರ್, ಇದೆಷ್ಟೇ ಸಹ ಸಿಕ್ಕಿರೋದು ಅಂದ್ರೆ ಕ್ಯಾಮ್ರಾದವ್ರು ನೋಡ್ತಾ ಇದ್ರೆ ಅಲ್ಲಿ ಬಿಲ್ ಪತ್ರೆನೂ ಇಲ್ಲ, ಕಲ್ಸಕ್ರೆನೂ ಇಲ್ಲ, ಅದು ಯಾಕಂದ್ರೆ 9 ನಿಮಿಷ ಅಂತಂದ್ರೆ ವೆರಿ ರೆಗ್ರೆಸ್ ಮತ್ತೆ ಅಗ್ರೆಸಿವ್ ಆಗಿ ಪ್ಲಾಸ್ಟಿಕ್ ಪೈಪ್ಸ್ ತರ ತಗೊಂಡು ಹೊಡೆದಿರ್ತಾರೆ, ಸರಿನಾ? ಈ ಕಡೆ ತಿರುಗಿ ನೋಡಿದ್ರೆ ಏಡೀಸ್ಗಳೆಲ್ಲ ಸರ್ ನಂದಲ್ಲ ಅಂತಂದ್ರು. ಒಬ್ಬ ಗಂಟಿನ ನೋಡ್ಕೋತಿರೋ ಅವ್ನು ಹೋಗಿ ಎಲ್ಲಾರನ್ನೂ ಕರೆದ್ಬಿಟ್ಟು ಒಂದ್ ಸ್ವಲ್ಪ ಸ್ವಚ್ಛ ಕನ್ನಡದಲ್ಲಿ ಮಾತಾಡಿದಾಗ ಅವನು ಅದಾದ್ಮೇಲೆ 3-4 ದಿವಸ ನಾವು ಎಷ್ಟು ದಿವಸ ಇನ್ನು ಕಂಟಿನ್ಯೂಸ್ ಆಗಿ ಶೂಟ್ ಇತ್ತೋ, 1 ಟೀ, 1 ಕಾಫಿ, ವಾಟರ್ ಬಾಟ್ಲಲ್ಲಿ ನೀರು, ಊಟ ಇದೆಲ್ಲ ಏನು ಮಾಡಿಲ್ಲ. ಕರೆಕ್ಟ್ ಸರಿ ಹೇಳಿದ್ದು? ಹೌದು, ಕರೆಕ್ಟ್. ಇದೊಂದು ಇನ್ಸಿಡೆಂಟ್ ಆಗಿತ್ತು. ಇನ್ನೊಂದು ಇನ್ಸಿಡೆಂಟು ಅದೇ ಜಾಗದಲ್ಲ, ನಾವು HMD ಕ್ವಾರ್ಟರ್ಸ್ಗೆ ಶೂಟಿಂಗಿಗೆ ಅಂತ ಹೊರಟಿದ್ವಿ ಬೆಳಗಿನ ಜಾವ. ನಾನು ಏಡೀಸ್ಗಳ ಜೊತೆ ಹೊರಡ್ತಾ ಇದ್ದಿದ್ದು ಕಾರಲ್ಲಿ. ನಾನೇ ಲಾಸ್ಟ್ ಪಿಕಪ್. ಏಡೀಸ್ಗಳೆಲ್ಲ ಆಫೀಸಿಂದ ಹೊರಡೋರು. ಕಂಟಿನ್ಯೂಟಿ ಪ್ರಾಪರ್ಟೀಸ್ನ ನಾನು ತಗೊಂಬನ್ನಿ ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ. ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ನಮ್ಮ ಏಡೀಸ್ಗಳೆಲ್ಲ ಬಂದರು, ಕಾರಲ್ಲಿ ಕೂತ್ಕೊಂಡೆ. ಫಸ್ಟ್ ಹತ್ತಿದ ತಕ್ಷಣ ಕೇಳಿದೆ, ಎಲ್ಲ ಪ್ರಾಪರ್ಟಿಗಳು ಎಲ್ಲ ತಗೊಂಡಿದ್ದೀವಿ ಸರ್, ಕನ್ಫರ್ಮ್ ಅಂತಾರೆ. ಹ್ಞೂ ಸರ್, ಎಲ್ಲ ಅಂತಂದ್ರು. ಸರಿ ಆಯ್ತು ಅಂದ್ಬಿಟ್ಟು ಹೊರಟ್ವಿ. ಆಲ್ಮೋಸ್ಟ್ ನಾವು ಸುಂಕದ ಕಟ್ಟೆ ದಾಟ್ಬಿಟ್ಟಿದೀವಿ. ನಾವು ಗುರುಗುಂಟೆ ಪಾಳ್ಯ ದಾಟಾದ್ಮೇಲೆ ಯಾಕೋ ಡೌಟ್ ಬಂತು. ಗಾಡಿ ಸೈಡ್ಗೆ ಹಾಕಿ 1 ನಿಮಿಷ ತೆಗೆದು ನೋಡೋಣ ಅಂದ್ಬಿಟ್ಟು ತೆಗೆದು ನೋಡಿದ್ರೆ ಪ್ರಾಪರ್ಟಿ ಬಾಕ್ಸೇ ಇಲ್ಲ. ಎಲ್ಲರೂ ಇಲ್ಲ ಅಂತಂದ್ರೆ ಸರ್ ಎಲ್ಲ ಬಾಕ್ಸ್ ತಗೊಂಡ್ಬಂದ್ವಿ. ಅಲ್ಲಿ ಕಾಟನ್ ಬಾಕ್ಸ್ ಒಂದಿತ್ತು, ಅದನ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ರಿ ಸರ್ ಅಂತಂದ್ರು. ಈ ತರ ಇನ್ಸಿಡೆಂಟ್ಗಳು ತುಂಬಾನೇ ಆಗಿದೆ ನಮ್ಮ ಸಿನಿಮಾದಲ್ಲಿ. ಇಲ್ಲ, ನಾನು ಪಾಪ ಆ ತರದಲ್ಲೆಲ್ಲ ತುಂಬಾ ಒಳ್ಳೆನು. ಮದರ್ ಫಾದರ್ ಅಂತೆಲ್ಲ ಹೋಗಲ್ಲ, ಹೊಡಿಯೋದು ಇಲ್ಲ. ಯಾಕಂದ್ರೆ ನಮ್ಗೆ ಅಧಿಕಾರ ಕೊಟ್ಟಿಲ್ಲ. ಬಾಯಿ ಬಂದಂಗ್ ಬೈದಿದ್ದೀನಿ ಅಂತ ಹೇಳ್ತಾ ಇದ್ರು. ಬಾಯಿಗೆ ಬಂದಂಗ್ ಬೈದಿದ್ದೀನಿ ಅಂತಂದ್ರೆ ಪ್ರೀತಿಯಿಂದ ಅಷ್ಟೇ. ನೀವು ಯಾರನ್ನ ಬೇಕಾದ್ರೂ ಕೇಳಿ ನೋಡಿ, ನಾನು ಆತರ ಎಲ್ಲ ವರ್ಡ್ಸ್ಗಳೆಲ್ಲ ಉಪಯೋಗಿಸಲ್ಲ. ಇನ್ನೊಂದು ಇನ್ಸಿಡೆಂಟ್ ಏನಾಗಿತ್ತು ಅಂದ್ರೆ, 2 ಕಾರ್ ಇದೆ ನಮ್ಮಲ್ಲಿ. ನನ್ನ ಪಿಕಪ್, ಇನ್ನೊಂದು ಆರ್ಟಿಸ್ಟ್ ಮತ್ತೆ ಸಿದ್ಧಾರ್ಥ ಅವ್ರ ಪಿಕಪ್. ಇವರೊಂದು ಕಾರ್ ಓಡಿಸ್ತಾ ಇದ್ರು, ಮತ್ತೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಅಭಿ ಅಂತ ಇದ್ರು, ಅವರೊಂದು ಕಾರ್ ಓಡಿಸ್ತಾ ಇದ್ರು. ನನ್ನ ಪಿಕಪ್ ಮಾಡೋ ಕಾರು ಬಂದ್ರ ಅಂದ್ರೆ 5:45 5:45 ಬಂದ್ರ ಸರ್ ಇಲ್ಲೇ ಇದೀವಿ ಸರ್, ಅಪ್ಪತ್ತಾ ಇದೀವಿ ಸರ್, ಡೌನು ಸರ್, ಇಲ್ಲೇ ಸಿಗ್ನಲ್ ಇದೀವಿ ಸರ್, ಬರ್ತಾ ಇದೀವಿ ಅಂತ ಅಂದ್ಬಿಟ್ಟು ಎಲ್ಲೋ ಇದ್ದೀರಾ ಅಂತ 6:15 ಫೋನ್ ಮಾಡಿದ್ರೆ, ಸರ್ ಸ್ಟುಡಿಯೋಲಿ ಇದೀವಿ, ನೀವೆಲ್ಲಿದ್ದೀರಾ ಅಂತ ಕೇಳ್ತಾವ್ರೆ. ನಾನು ಏನ್ ಮಾತಾಡೋದಂತ ಗೊತ್ತಾಗಿಲ್ಲ. ಯಾಕಂದ್ರೆ ನನ್ನಲ್ಲಿ ಬಿಟ್ಬಿಟ್ಟು 2 ಕಾರು ಹೊಟ್ಟೋಗ್ಬಿಟ್ಟಿದೆ. ಸೆಟ್ಗೆ ಎಲ್ಲರೂ ಹೊಟ್ಟೋಗ್ಬಿಟ್ಟಿದೆ, ನಾನೊಬ್ಬ. ಅವತ್ತು ಫಸ್ಟ್ ಟೈಮ್ ನಾನು ಲೈಫಲ್ಲಿ ಲೇಟಾಗಿ ಹೋಗಿದ್ದೆ. ಇಲ್ಲ ಅಂತಂದ್ರೆ ಬೇಗ ಇರ್ತಾ ಇದ್ದೆ. ಯಾಕಂದ್ರೆ ಆ ಮೂಮೆಂಟಲ್ಲಿ ನಿಮ್ಗೆ ನೋಡಿದ್ರೆ ಅದು ಗೊತ್ತಾಗುತ್ತೆ ಹೆಂಗಿರ್ತದೆ ಅಂತ. ಇಲ್ಲೇ ಬಂದೆ ಸರ್ ಅಂತ ಅಂದ್ಬಿಟ್ಟು RS ಗೌಡ ಸ್ಟುಡಿಯೋ ಹೊಟ್ಟೋಗಿದ್ದಾರೆ. ಆಲ್ಮೋಸ್ಟ್ 30 ಕಿಲೋಮೀಟರ್ ಇತ್ತು, 40 ಕಿಲೋಮೀಟರ್. ಇದೊಂದು ಫನ್ನಿ ಇನ್ಸಿಡೆಂಟ್. ಅದ್ ಬಿಟ್ರೆ ಇವ್ರಿಗೇನು ಆಗಿರ್ಬೇಕು ಕೇಳಿ ಸರ್. ಇವ್ರಿಗೆ ಏನಿಲ್ಲ, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಗರ್ಲ್ಸ್ ಬಂದ್ರು, 3 ಜನ ಗರ್ಲ್ಸ್ ಆರ್ಟಿಸ್ಟ್ಗಳು ಬಂದ್ರು. ಸೊ ಅವರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ರು, ಪ್ರಾಕ್ಟೀಸ್ ಎಲ್ಲ ನಡೀತಿತ್ತು. ಬಾಯ್ಸ್ ಬಂದಾಗ ಒಬ್ರೊಬ್ರು ಕೈ ಹಿಂಗೆರ್ತಾರೆ. ನಾನು ಆಕ್ಚುಲಿ ಒಬ್ನೇ ರಿಕೋರ್ಡ್ ಮಾಡ್ತಾ ಇದ್ದಿದ್ದು. ನೋಡ್ಬಿಟ್ಟು ಹೆಂಗಪ್ಪ ಮಾಡ್ಸೋದಂತ, ಸರ್ ಇವ್ರಿಗೆ ಅಷ್ಟು ಕಷ್ಟ ಸರ್, ಡ್ಯಾನ್ಸ್ ಕಷ್ಟ ಆಗ್ತಿದೆ ಅಂದ್ರೆ, ಇಲ್ಲ ಸರ್ ಪರವಾಗಿಲ್ಲ ಮಾಡಿಸಿ ಅಂದ್ರು. ಅವ್ರು ಪ್ರಾಕ್ಟೀಸ್ ಮಾಡೋ ಪ್ರೊಸೆಸ್ಸೇ ಫುಲ್ ಫನಿ ಪ್ರೊಸೆಸ್. ಆಮೇಲೆ ಓಕೆ, ಶೂಟಿಂಗ್ ಟೈಮಲ್ಲಿ ಚೆನ್ನಾಗಿ ಬಂತು. ನೀವೇನ್ರಿ ಹಿಂಗೆ ಹೇಳ್ತಾ ಇದ್ರಿ? ನೀವು ಡ್ಯಾನ್ಸರ್ ಆಗಿರೋ ಪಾಪ, ಅವರೆಲ್ಲ ಡ್ಯಾನ್ಸರ್ಸ. ನೀವೇನೋ ಹುಡುಗಿರ ಜೊತೆ ಅಲ್ಲಿ ಹೋಗಿ ಡ್ಯಾನ್ಸ್ ಕಲ್ತ್ಕೊಂಡು ಇವಾಗ ಕೊರಿಯೋಗ್ರಾಫರ್ ಆಗಿರ್ತಾರೆ. ಎಲ್ಲರಿಗೂ ಆ ಥರ ಸಿಗ್ಬೇಕೇ ಹೇಳ್ತಿರೋದು. ನಾನ್ ಡ್ಯಾನ್ಸರ್ಸ್ ಆಗಿದ್ರು, ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಟೈಮಲ್ಲಿ ಫನಿಯಾಗಿ ಮಾಡ್ತಾ ಇದ್ರು ಅಂತ ಹೇಳಿದ್ರು. ಅದಕ್ಕೆ ಆಮೇಲೆ
ಪ್ರಾಕ್ಟೀಸ್ ಮಾಡೋದು 3 days ಪ್ರಾಕ್ಟೀಸ್ ಮಾಡೋದಾದ್ಮೇಲೆ ಶೂಟಿಂಗ್ ಟೈಮ್ ಅಲ್ಲಿ ಕಷ್ಟ ಕೊಟ್ಟಿಲ್ಲ ಅಷ್ಟೇ. ಪಾಪ ಚೆನ್ನಾಗೇ ಮಾಡಿದ್ದಾರೆ. ಅದನ್ನೇ ಹೇಳ್ತಿರೋದು. ಏನಾದ್ರು ಈಗ ಮೋಸ ಆಗಿದೆ, ಏನಾದ್ರು ಒಂದು ಇದರಿಂದ ಬೇಸರಗೊಂಡಿರೋದು ಇದೀರಾ ನೀವು? ಸರ್ ಎಲ್ಲ ತರದ್ದು ಇರುತ್ತೆ. ನಾನು ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡಲ್ಲ. ದಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಸರಿನಾ? ಸೊ ನನಗೆ ಅನ್ಸಿದ್ದೇನಂತಂದ್ರೆ, ಒಬ್ರು ಹೇಳ್ತಾರೆ ನಾನು ಮನೆ ಮಾರಿದ್ದೆ ಅದು ಇದು ಸರ್ಟನ್ ಥಿಂಗ್ಸ್, ನಾನು ಈ ಕೆಲಸ ಮಾಡಿದ್ದೆ ಆ ಕೆಲಸ ಮಾಡಿದ್ದೆ ಅಂತೆಲ್ಲ. ಎಲ್ಲರೂ ಎಲ್ಲ ರೀತಿ ಕೆಲಸ ಮಾಡಿರ್ತಾರೆ. ಎಲ್ಲರೂ ಏನೋ ಅಲ್ಲ ಒಂದು ಮಾರಿರ್ತಾರೆ. ಬೈಕ್ ಮಾರಿರ್ತಾರೆ, ಮನೆ ಅಡ ಇಟ್ಟಿರ್ತಾರೆ, ಹೆಂಡತಿ ಚೈನ್ ಅಡ ಇಟ್ಟಿರ್ತಾರೆ, ಎಲ್ಲ ಇಟ್ಟಿರ್ತಾರೆ. ಸೊ ಹಂಗಂತ ನಾವು ಅದನ್ನು ಹೇಳಬೇಕು ಅಂತೇನಿಲ್ಲ. ಯಾಕಂದರೆ ಅದು ಮನೆ ಮನೆ ಕತೆ, ಹರ್ ಘರ್ ಕಿ ಕಹಾನಿ ಅಂತ ಅಂದ್ಬಿಟ್ಟು ಎಲ್ಲಾರ ಮನೆಯೂ ಅದೇ ಕತೆ, ಎಲ್ಲಾರ ಮನೆಯೂ ದೋಸೆ ತೂಸೆ ಅಂತ ಅಂದ್ಬಿಟ್ಟು ಇರುತ್ತೆ. ಸೊ ನನ್ನ ಸಿನಿಮಾದಲ್ಲೂ ಸುಮಾರು ಇನ್ಸಿಡೆಂಟ್ಗಳಾಯಿತು. ಅದು ವಾಟ್ ಎವರ್ ಹ್ಯಾಪನ್ಸ್ ಇನ್ ವೇಗಸ್ ಸ್ಟೇಸ್ ಇನ್ ವೇಗಸ್ ಅಂತಾರಲ್ಲ, ಅದೇ ಥರ ವಾಟ್ ಎವರ್ ಹ್ಯಾಪನ್ಸ್ ಇನ್ ಶೂಟ್ ಸೆಟ್ ಅದಲ್ಲಿಗೆ ಇರುತ್ತೆ. ನನಗಂತೂ ಅದನ್ನು ಮೆನ್ಷನ್ ಮಾಡೋದಕ್ಕೆ ಇಷ್ಟ ಇಲ್ಲ ಸರ್. ಸೂರಿ ಯಾಕೆ ಮೌನಾಚರಣೆ ಮಾಡ್ತಿದ್ರೆ? ಮಾತಾಡಿ. ಏನ್ ಮಾತಾಡೋದು? ಅವರು ಈಚೆ ಹುಲಿ, ಇಲ್ಲಿ ಹೌದು ಸರ್. ನಿಮ್ಮ ಹತ್ರ ನೀವೇನಾದ್ರೂ ಒಂದು ಡೈರೆಕ್ಷನ್ ಮಾಡೋ ಟೈಮಲ್ಲಿ ನಿಮ್ಮ ಆಲ್ಟರ್ನೇಟ್ ಆಗಿ ಏನಾದ್ರು ಡೈರೆಕ್ಷನ್ ಮಾಡಿದ್ದುಂಟಾ? ಅದು ಏನಂದ್ರೆ ಏನೋ ಮಾಡಕ್ಕೂ ಏನೋ ಮಾಡಿರೋದು. ನನಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ. ಸೊ ನಂಗೆ ಅವತ್ತು ಸೆಟ್ಗೆ ಹೋದ್ಮೇಲೆ ತುಂಬಾ ಅಂದರೆ ತುಂಬಾ ಪೇಯ್ನ್ ಆಗಿತ್ತು. ನನ್ನನ್ನು ಅವತ್ತು ಮಲಗಿಸಿ ನಮ್ಮ AD ಅಸೋಸಿಯೇಟು ಇವ್ರುಗಳೇ ಶೂಟ್ ಮಾಡಿದ್ದು ಹಾಫ್ ಕಾಲ್ ಶೀಟ್, ಅಂದರೆ ಮಧ್ಯಾಹ್ನ ಊಟದ ಟೈಮ್ ತನಕ. ಆ ಶಾರ್ಟ್ಸ್ಗಳೆಲ್ಲ ತುಂಬ ಚೆನ್ನಾಗೇ ಬಂದಿದೆ. ಸಿನಿಮಾಲು ಇಟ್ಟಿದ್ದೀವಿ, ಅದು ಯಾರಿಗೂ ಗೊತ್ತಾಗಲ್ಲ ಇದು ಅವ್ರ ಶಾರ್ಟ ನನ್ನ ಶಾರ್ಟ ಅಂತ ಮಾಡಿಸಿದ್ದೀನಿ ನಾನು. ಯಾಕಂದರೆ ಅವರು ಕಲಿಬೇಕಲ್ವ, ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇರ್ತದೆ. 2 ವರ್ಷ 3 ವರ್ಷ 5 ವರ್ಷ ಅಂತ ಬರೀ AD ಆಗಿ ಕೆಲಸ ಮಾಡ್ಬೇಕಾಯ್ತು. ಒಂದು ದಿವಸ ಕೂತ್ಕೊಂಡ್ರೆ ಡೈರೆಕ್ಟರ್ ಚೇರ್ ಮೇಲೆ ಅದರ ಪವರ್ ಏನು ಅಂತ ಗೊತ್ತಾಗುತ್ತೆ. ಅಂದರೆ ಕಮಾಂಡಿಂಗ್, ನಾನು ಇದನ್ನು ಮಾಡಬೇಕು. ಒಬ್ಬೊಬ್ಬರು ಕಾಂಪ್ರಮೈಸ್ ಆಗ್ತಾರೆ, ಒಬ್ಬೊಬ್ರು ಕಾಂಪ್ರಮೈಸ್ ಆಗಲ್ಲ. ಅದನ್ನೆಲ್ಲ ನಾನು ನೋಡೋಕ್ಕಾಗಿಲ್ಲ, ಕೇಳ್ಪಟ್ಟೆ ನನ್ನ ಸೆಟ್ಟಲ್ಲಿ. ಸೊ ನನ್ನ ADಗಳೆಲ್ಲ ಮಾಡಿದ್ದಾರೆ. ನಮ್ಮದು ಸೆಟ್ಟಲ್ಲಿ ಯಾವ ಥರ ಇತ್ತು ಅಂತಂದರೆ, ಡೈರೆಕ್ಟರ್ ಶಾರ್ಟ್ ಓಕೆ ಅಂತಂದಿದ ತಕ್ಷಣ ನಾವು ಓಕೆ ಅಂತ ಇರಲಿಲ್ಲ. ಶಾರ್ಟ್ ಓಕೆ ಟೇಕ್ ಓಕೆ ಅಂತ. ನಾನು ಶಾರ್ಟ್ ಓಕೆ ಟೇಕ್ ಓಕೆ ಅಂತ ಥಮ್ಸ್ ಅಪ್ ಮಾಡ್ತಿದ್ದಂಗೆ ನನ್ನ ಪಕ್ಕದಲ್ಲಿದ್ದು ರೈಟ್ ಅವರು ಥಮ್ಸ್ ಅಪ್ ಕೊಡ್ತಾಯಿದ್ರು. ಅಲ್ಲಿ ಫೋಕಸ್ ಫುಲ್ಲರ್, ಕ್ಯಾಮ್ರಾಮನ್, ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್. ಸೊ 5 ಜನಕ್ಕೂ ಹೋದರೆ ಅದು ಓಕೆ ಆದರೆ ಮಾತ್ರ ನಾವು ಶಾರ್ಟ್ ಓಕೆ ಟೇಕ್ ಓಕೆ ಅಂತ ಆಗಿದ್ದು. ಇಲ್ಲ ಅಂತ ಇಲ್ಲ ಸರ್. ಒಬ್ಬರು ಕಾಂಪ್ರಮೈಸ್ ಆಗಿ ಇಲ್ಲ ಓಕೆ ಓಕೆ ಅವ್ನಂದ ಅಂದ್ಬಿಟ್ಟು ಮಾಡ್ತಾ ಇರಲಿಲ್ಲ. 5 ಜನನು ಓಕೆ ಅಂತ ಒಂದೇ ಸ್ಟ್ಯಾಂಡ್ ಮೇಲೆ ಇದ್ರೆ ಮಾತ್ರ ನಾವು ನೆಕ್ಸ್ಟ್ ಶಾರ್ಟ್ಗೆ ಹೋಗ್ತಾ ಇದ್ದೀವಿ. ಓಕೆ, ಇವಾಗ ಪ್ರತಿ ಟೀಮ್ ಅಲ್ಲಿ ಏನಂದ್ರೆ ಯಾರೋ ಒಬ್ಬ ವ್ಯಕ್ತಿಗೆ ಅಸಿಸ್ಟೆಂಟ್ ಅಂತ ಮೇನ್ ಒಬ್ಬ ಇರ್ತಾನೆ. ಅವನಿಗೆ 10 ರೂಪಾಯಿ ಕೊಟ್ಟು 100 ರೂಪಾಯಿ ಕೆಲಸ ಮಾಡ್ತಂತ, ಅಥವಾ 100 ರೂಪಾಯಿ ಕೊಟ್ಟು 10 ರೂಪಾಯಿ ಕೆಲಸ ಮಾಡ್ತಿದ್ದ. ಆ ಥರದ ಇನ್ಸಿಡೆಂಟ್ ಏನಾದ್ರು? ಇಲ್ಲಿ 100 ರೂಪಾಯಿ ಕೊಟ್ಟರು 100 ರೂಪಾಯಿನೂ ಖರ್ಚಾಗೋದು, 10 ರೂಪಾಯಿ ಕೊಟ್ಟರು 10 ರೂಪಾಯಿನೂ ಖರ್ಚಾಗೋದು. ಯಾರೂ ಏನೂ ಜಾಸ್ತಿ ಮಾಡ್ತಾರಲ್ಲ. ಒಬ್ಬ ಮಾತ್ರ ಮಾಡ್ತಾ ಇದ್ದ. ನನ್ನ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಬೇರೆಯವ್ರಿಗೆ ಡಿಸ್ಕ್ರಿಮಿನೇಷನ್ ಥರ ಆಗುತ್ತೆ. ಕೆಲಸ ಹೇಳಿದ್ರೆ ಕೆಲಸ ತಕ್ಕಂತೆ ಮಾಡ್ತಾ ಇದ್ದ. ತುಂಬ ಕೆಲಸಗಳನ್ನ ಉಳಿಸ್ಕೊಟ್ಟಿದ್ದಾನೆ. ನನಗೆ ಎಂಡ್ ಮೂಮೆಂಟಲ್ಲಿ ಕುತ್ತಿಗೆ ಬಂತು ಅಂತ ಗೊತ್ತಾಗ್ತಿದ್ದಂಗೆ ಅವ್ರ ಆಲ್ಟರ್ನೇಟಿವ್ ಆಗಿ ಪ್ರತಿಯೊಂದನ್ನು ಅರೇಂಜ್ ಮಾಡಿರ್ತಾ ಇದ್ರು. ಸುಮ್ಮನೆ ಹಂಗೆ ನೋಡ್ಬೇಡಿ ಸೂರ್ಯ ನನ್ನೇ ನೋಡ್ತಾ ಇದ್ದಾರೆ, ಅವ್ರ ಹೆಸರು ಹೇಳ್ತೀನಿ ಅಂತ. ನನ್ನ ಹೆಸರು ಹೇಳ್ತೀರಾ ಅಂತಲ್ಲ ಸರ್, ನನ್ನ ಚಾನಲ್, ನೋ ಪ್ರಾಬ್ಲಮ್. ನಿಜ ರಾಘವರೇ, ಕರೆಕ್ಟ್ ತಾನೆ ಸರ್? ಇವಾಗ ಯಾರಾದ್ರೂ ಅಸಿಸ್ಟೆಂಟ್ ಗೆ ಒಂದು ಡೈರೆಕ್ಷನ್ ಕೊಟ್ಟಿರ್ತೀರಾ, ಅವಾಗ ಹೀರೋಯಿನ್ ಅಥವಾ ಆರ್ಟಿಸ್ಟ್ ನ ಕರ್ಕೊಂಡ್ ಬನ್ನಿ ಶಾರ್ಟ್ ರೆಡಿ ಇದೆ ಅಂತ ಹೇಳ್ತೀರಾ. ಆ ಟೈಮ್ ಅಲ್ಲಿ ಬನ್ನಿ ಇನ್ಸಿಡೆಂಟ್ಸ್ ಅದ್ರ ಬಗ್ಗೆ ಏನಾದ್ರು? ನಾನು ಕೇಳ್ಪಟ್ಟಿದ್ದೀನಿ, ಅದನ್ನ ಕುತ್ತಾಗ ನೋಡ್ಬೋದು, ಪಕ್ಕದಲ್ಲಿ ಇದಾರೆ, ಅವ್ರು ಹೇಳ್ತಾರೆ. ಶಾರ್ಟ್ ರೆಡಿ ಇದೆ. ಡಾಕ್ಟ್ರದು ಕಟ್ಟೆಯಲ್ಲಿ ನಿಂತ್ಕೊಂಡು ಅವರು ಏನದು ಸಾಕ್ಷಿ ಹೇಳ್ಬೇಕು. ಅವ್ರನ್ನ ಶಾರ್ಟ್ ರೆಡಿ ಆಗಿದೆ ಹುಡುಕ್ತಾ ಇದ್ದೀವಿ. ಎಲ್ಲಾ ಕಡೆ ನಮ್ಮ ಎಲ್ಲ ಏಡಿಗಳಿಗೆಲ್ಲ ಎಲ್ಲರೂ ಹುಡುಕ್ತಾ ಇದಾರೆ. ಫುಲ್ಲು ಸೆಟ್ ಎಲ್ಲ ಹುಡುಕ್ತಾ ಇದೀವಿ. ನಮ್ ಇನ್ನೊಬ್ರು ಕ್ಯಾರೆಕ್ಟರ್ ಮಹೇಶ್ ಅಣ್ಣ ಅಂತ ಅವ್ರೆ. ಅವ್ರು ಮತ್ತೆ ಡಾಕ್ಟ್ರು ತೋಟ ಹೋಗ್ಬಿಟ್ಟು ರೀಲ್ಸ್ ಮಾಡ್ತಾವ್ರೆ. ಅದನ್ನ ನೋಡ್ಬಿಟ್ಟು ಬೈಬೇಕ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ. ಅಣ್ಣ ಬನ್ನಿ ಅಣ್ಣ ಶಾರ್ಟ್ ರೆಡಿ ಇದೆ ಅಂತ ಕರ್ಕೊಂಡ್ ಬಂದಿದ್ದಾಯ್ತು. ಓಕೆ ಸರ್, ನೆಕ್ಸ್ಟ್ ನೀವು
ಡೈರೆಕ್ಟರ್ ಮೇಲೆ ಮುನ್ಸ್ಕೊಂಡಿದ್ರು ಅಂತ ಸೆಟ್ ಅಲ್ಲಿ. ಓ ಅದನ್ನ ಸ್ಪೆಸಿಫಿಕ್ ಆಗಿ ಅವ್ರು ಹೇಳಕ್ ಇಷ್ಟಪಟ್ಟಿದ್ದಾರೆ. ನಿಮ್ಗೆ ಕೇಳ್ತಿರೋದು ನಾನ್ ಯಾವತ್ತೂ ಮುನ್ಸ್ಕೊಂಡಿಲ್ಲ. ಇಲ್ಲ ಇಲ್ಲ, ಅವತ್ತು ಡಬಲ್ ಪಾಲ್ಶರ್ ಹೋಗ್ತೀವಿ ಅಂತ ಗೊತ್ತಿತ್ತು. ಸೊ ತಿಂಡಿ ಬಂದಿತ್ತು ಈವ್ನಿಂಗ್ ಟೈಮ್ಗೆ, ನಂಗೆ ಚೆನ್ನಾಗಿ ಜ್ಞಾಪನ ಇದೆ. ಆ ಮಾಟೋ ಹೌಸ್ ಬರುತ್ತಲ್ಲ, ಇವರೆಲ್ಲ ತಿಂಡಿ ಗಿಂಡಿಲ್ಲ ಹಾಕ್ಸ್ಕೊಂಡ್ಬಂದ್ರು. ಇಲ್ಲಿ ಇಡಿಗಳು ಅಂತ ನೋಡಿದ್ರೆ ಎಲ್ಲ ಸ್ಟೈಲಿಗೆ ಸ್ಪೂನಲ್ಲಿ ಇಷ್ಟಿಷ್ಟೇ ಬರುತ್ತಲ್ಲ ಸ್ಪೂನಲ್ಲಿ ತಿಂತಾವ್ರೆ. ಅದು ಪಲಾವ್ನ ಬೇರೆ ಪಲಾವ್ ಅಲ್ಲ ಸರ್, ಉಪ್ಪಿಟ್ಟು ಕೇಸರಿ ಬಾತ್. ನೋಡಿ ಒಪ್ಪಂಡ ಉಪ್ಪಿಟ್ಟು ಕೇಸರಿ ಬಾತ್ನ ತಿಂತಾವ್ರೆ. ನಾನು ಶಾರ್ಟ್ ಟೈಮ್ ಆಗ್ತಿದ್ದೇನೆ, ಡಬಲ್ ಕಾಲ್ ಶೀಟ್ ಬೇರೆ ಹೋಗ್ಬಿಟ್ಟಿದೀವಿ. ಇನ್ನೊಂದು ಕಾಲ್ ಶೀಟ್ ಹೋಗುತ್ತಲ್ಲ ಅಂದ್ಬಿಟ್ಟು ಯಾರಿಗೆ ಬೈಬೇಕಂತ ಗೊತ್ತಾಗಿಲ್ಲ. ನಿಂತಿದ್ದ ಇವನು ಸ್ಪೂನಲ್ಲಿ ತಿಂತಾ ಇದ್ದ. ಬಿಡದಿಯಿಂದ ಬಂದಿದ್ಯಾ ಹುಡ್ದಾಗಿ ನೀನ್ ಸ್ಪೂನೆಲ್ಲ ತಿಂತಾ ಇದ್ದೆ ಬರ ಹಂಗಂದಿದ್ದೆ. ಸರ್ ಇದೇ ಫಸ್ಟ್ ಟೈಮ್ ಸರ್ ಇವತ್ತು ತಿಂತಾ ಇರೋದು, ನಾನೇನು ತಿಂದಿಲ್ಲ ಸರ್, ಹೊಟ್ಟೆ ಹಸಿತಾ ಇದೆ, ಬಿಡಿ ಸರ್ ನಾನು ತಿನ್ನಲ್ಲ, ಬನ್ನಿ ಸರ್ ಟೇಕ್ ಶಾರ್ಟ್ ತೆಗೆ ಅನ್ಬಿಟ್ಟು ಹೋಗ್ಬಿಡಿ. ನಿಜ ಗುರು, ಇದು ಸುಳ್ಳು ಹೇಳ್ತಾ ಇರೋದು. ಏನಾಗ ಶಾರ್ಟ್ ತೆಗೆ ಅನ್ಬಿಟ್ಟು ಹೋಗ್ಬಿಡಿ. ತುಂಬಾ ಇರುತ್ತೆ ನಿಮ್ಗಿಬ್ರು. ಅದೇ ಅವಾಗಿಂದ ಹೇಳ್ತಾ ಇದ್ರು ಸರ್ ನಿಮ್ ಸೆಕೆಂಡ್ ಹೇಳ್ತೀನಿ ನಾನೇ ಅಲ್ವಾ ಅಂತ. ಹಂಗೆ ಸೊ ತುಂಬಾ ಆಗಿರುತ್ತೆ ಈ ತರದ ಸೆಟ್ ಅಲ್ಲಿ. ನಾನ್ ನೋಡಿಲ್ಲ ಜಾಸ್ತಿ, ನೀವು ನೋಡಿದ್ರಲ್ಲ ಡ್ಯಾನ್ಸ್ ಮಾಡ್ತಾರೆ. ಅಲ್ಲಿ ಮಾಮೂಲಿ ನಡೀತಾ ಇರುತ್ತೆ ವಾಗ್ವಾದಗಳು, ಅಂತ ಅವ್ರು ಆಮೇಲೆ ನಾನೇನು ಗ್ಯಾಪ್ ಸಿಕ್ಕಿದ್ರೆ ಮಾತಾಡ್ಕೊಂಡು ನಿಂತ್ಕೊಳ್ಳೋದು, ಯಾರಾದ್ರೂ ಸಿಕ್ಕಿದ್ರೆ ಇವ್ರು ಅದನ್ನ ನೋಡ್ಬಿಡೋರು.